ದಿನಾಂಕ 2/8/2026 ನನ್ನ ಮಗಳಾದ ಕುಮಾರಿ ಸುಧಾ ತಂದೆ ಹುಸೇನಪ್ಪ ಜಾತಿ ಮಾದಿಗ ಹೇರೂರು ತಾಲೂಕು ಗಂಗಾವತಿ ಇವರು ಕಾಣೆಯಾಗಿ ಸುಮಾರು 8-9 ತಿಂಗಳುಗಳು ಗತಿಸಿರುತ್ತವೆ. ಸದರಿ ವಿಷಯವಾಗಿ ದಿನಾಂಕ 25/12/2025 ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿರುತ್ತದೆ ಎಂದು ಸದರಿ ದೂರು ನೀಡಿ ಸುಮಾರು 8-9 ತಿಂಗಳಾದರೂ ಸಹ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ನಮ್ಮ ಮಗಳನ್ನು ಇನ್ನೂ ಹುಡುಕಿಕೊಟ್ಟಿರುವುದಿಲ್ಲ ಮತ್ತು ನಾವು ಹೋಗಿ ವಿಚಾರಿಸಿದಾಗ ನಾವು ಹುಡುಕುತ್ತೇವೆ, ನೋಡುತ್ತೇವೆ, ಮಾಡುತ್ತೇವೆ ಎಂದು ಉಡಾಫಿ ಉತ್ತರಗಳನ್ನು ನೀಡುತ್ತಿದ್ದಾರೆ. ಪರಶುರಾಮ್ ತಾಯಿ ನಿಂಗಮ್ಮ, ರವಿ ತಂದೆ ಯಮನೂರಪ್ಪ ನಾಯಿಕ ಇವರ ಮೇಲೆ ನಮಗೆ ಅನುಮಾನ ಇದ್ದು ಇವರ ಮೇಲೆ ದೂರು ಸಲ್ಲಿಸಿದರೂ ಸಹ ವಿಚಾರಣೆ ಮಾಡಿರುವುದಿಲ್ಲ ಮತ್ತು ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ನಾನು ಡಿವೈಎಸ್ಪಿ ಸಾಹೇಬರು ಗಂಗಾವತಿ ಮತ್ತು ಎಸ್ಪಿ ಸಾಹೇಬರು ಕೊಪ್ಪಳ ಇವರುಗಳ ಗಮನಕ್ಕೆ ಕೊಟ್ಟರೂ ಸಹ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ವಿಷಾದನೀಯ ಸಂಗತಿಯಾಗಿರುತ್ತದೆ. ಸದರಿ ವಿಷಯದಲ್ಲಿ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಸದರಿ ಕೇಸನ್ನು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಲು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ನಮ್ಮ ಮಗಳನ್ನು ಹುಡುಕಲು ಅನುಕೂಲ ಮಾಡಿಕೊಡಬೇಕು ಮತ್ತು ಬಡವರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿ ನಮಗೆ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ಮನವಿಯನ್ನು ಸಲ್ಲಿಸಿರುತ್ತೇವೆ. ಪಾಮಣ್ಣ ಅರಳಿಗನೂರ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ರಾಜ್ಯ ಸಮಿತಿ ಸದಸ್ಯರು, ನಾಗೇಶ್ ಬಡಿಗೇರ್ ಜಿಲ್ಲಾ ದೌರ್ಜನ್ಯ ಸಮಿತಿ ತಡೆ ಕಾಯ್ದೆ ಸದಸ್ಯರು, ಕಂಠಪ್ಪ ಮ್ಯಾಗಡಿ ಮಾನವ ಹಕ್ಕುಗಳ ಸದಸ್ಯರು, ಶಿವಮ್ಮ ಹೇರೂರು, ಕಾಣೆಯಾದ ಅಂಬರೀಶ್ ಹೇರೂರ್ ಸುಧಾಳ ತಾಯಿ, ರಘು ಕನಕಗಿರಿ ಸುಧಾಳ ಮಾವ. ಹೋಗೋ ಸಂದರ್ಭದಲ್ಲಿ ಆ ಹುಡುಗಿ ಲವ್ ಮಾಡಿರ್ಬೇಕಾದ್ರೆ ಪರಶುರಾಮ ಅಂತೇಳಿ ಹುಡುಗ, ಅದೇ ಹೇರೂರನ್ನು ಅವರು ಸುಧಾರ್ನ ಮನೆ ಎದುರಿಗೆ ಹುಡುಗ. ಅವನು 24ನೇ ತಾರೀಕಿಗೆ ಶೋರೂಮ್ ಹತ್ರ ಓಡಾಡಿ ಬರ್ತಾನೆ. ಅವನಿಗೆ ಬರಲ್ಲ. ಅವನಿಗೆ ಕೆಲಸ ನಂತರ ಸಾಯಂಕಾಲ 5 ಗಂಟೆ ಸುಮಾರು ನಂತರ ಕೆಲಸ ಬಿಟ್ಟು ತಮ್ಮ ಹೇರೂರಿಗೆ ಬರೋ ಸಂದರ್ಭದಲ್ಲಿ ಬಸ್ನಲ್ಲಿ ಹತ್ತಿ ಅವ್ರು ಬಸ್ನಲ್ಲಿ ಹೋಗ್ಬೇಕಾದ್ರೆ ಇದು ಪರಶುರಾಮ ಬಸ್ಸಲ್ಲಿ ಹತ್ತಿ ಅವರಿಗೆ ಏಕೈಕ ಅವ್ರಿಗೆ ಮೇಲೆ ಅಲ್ಲೇ ಮಾಡಿ ಅವ್ರಿಗೆ ಮನೆ ಅಂತ ಕಳಿಸಿ ಅವಳಿಗಿನ ಕೈಯಿಂದ ಫೋನ್ ಕಸ್ಕೊಂಡು ಅದೇ ಫೋನ್ ಕಸ್ಕೊಂಡು ಅವನು ಯಾರ್ಯಾರ ಜೊತೆ ಮಾತಾಡಿ ಯಾರ್ಯಾರ ಜೊತೆ ಅಂತ ಅನ್ಕೊಂಡ್ಕೊಂಡು ಇನ್ನೊಬ್ಬ ವ್ಯಕ್ತಿ ರವಿ ನಾಯಕ್ ಅಂತೇಳಿ ಗೋರಿಪುರ ಅವನಿಗೆ ಕಾಲ್ ಮಾಡ್ತಾನೆ. ಅವನಿಗೆ ಕಾಲ್ ಮಾಡಿ ಒಂದು 15 ನಿಮಿಷಗಳ ಕಾಲ ಸಂಭಾಷಣೆ ನಡೆಯುತ್ತೆ. 12 ನಿಮಿಷಗಳ ಕಾಲ ಸಂಭಾಷಣೆ ನಡೆದಾಗ ಏನ್ ನಡೀತು ಸಂಭಾಷಣೆ ಈಗಾಗ ಆ ಸಂಭಾಷಣೆನೇ ನಾವು ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಿದ್ವಿ. 3-4 ಸಂಭಾಷಣೆ ಇಲಾಖೆ ಕೊಟ್ಟಿದ್ವಿ. ಆ ಸಿಸಿ ಕ್ಯಾಮರಾ ಅಲ್ಲಿ ಸಿಸಿ ಕ್ಯಾಮರಾ ಕೊಡಿಸಿ ಸರ್ಕಾರಿ ಸಿಸಿ ಕ್ಯಾಮರಾ ನಾವು ತಗೊಂಡು ಅದನ್ನ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ವಿ. ಎಲ್ಲಾ ಫೋನ್ ಕೊಟ್ಟರು ಪೊಲೀಸ್ ಇಲಾಖೆ ಯಾವ್ದು ಅದ್ರ ಬಗ್ಗೆ ತನಿಖೆ ಮಾಡಬೇಕಂದ್ರೆ ಅದ್ರ ಬಗ್ಗೆ ಏನು ಇದುವರೆಗೂ ಏನು ಕೊಟ್ಟಿಲ್ಲ. ಹಾಗಾಗಿ ಆ ಸಂಭಾಷಣೆಯಲ್ಲಿ ಏನಿರೋದು ಅಂದ್ರೆ ಅವ್ರಿಗ ಕಳೆದ 9 ವರ್ಷ ನಾನು ಲವ್ ಮಾಡ್ತಾ ಇದ್ದೀನಿ, ನೀನ್ ಯಾಕೆ ಅವರಿಗೆ ಜೊತೆಗೆ ಬಂದೆ ಅಂತೇಳಿ ಆ ಒಂದು ಸಂಭಾಷಣೆ ಹೇಳುವಾಗ ಅದು ಅಲ್ಲಿಗೆ ಸಂಭಾಷಣೆ 9 ನಿಮಿಷಗಳ ಕಾಲ ಬೇಕಾದ ಕೊಟ್ಟು ಸಂಭಾಷಣೆ ಇದೆ ಸರ್. ಅದಾದ ನಂತರ ಮತ್ತೆ ರಾತ್ರಿ ಬಂತು ಹುಡುಗಿ ಮನೆಗೆ ಬಂದಾಗ ರಾತ್ರಿ 8 ಗಂಟೆ ಸುಮಾರು ಹೊರಗಡೆ ಹೋಗುತ್ತೆ ಹುಡುಗಿ. ಡಿಸೆಂಬರ್ 2024 ಅರ್ಧ ಗಂಟೆ ಒಳಗಡೆ ಹೋಗುತ್ತೆ ಹುಡುಗಿ. ಹೊರಗಡೆ ಹೋಗಿ ಮತ್ತೆ ಒಂದು ಹೊಸ ಜೊತೆ ಏನೇನು ಸಂಭಾಷಣೆ ಅವ್ನು ಏನ್ ಗೊತ್ತಿಲ್ಲ. ಈಗ ಇನ್ನೊಬ್ಬ ನನ್ನ ಜೊತೆ ಲವ್ ಮಾಡ್ಬೇಕು, ಇನ್ನೊಬ್ಬ ಲವ್ ಮಾಡ್ತಾನೆ, ಸಾಯಿಸ್ತಾನೆ, ಏನ್ ಮಾಡ್ತಾನೆ, ಏನ್ ಮಾಡ್ತಾನೆ ಅಲ್ಲಿಂದ ಹೋಗಿ ಬರ್ತದೆ. ಅಲ್ಲಿಂದ ಬಂದು ಊಟ ಮಾಡಿ ಮಕ್ಕಳು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಅವ್ರಿಗೆ ಇರೋದು. ಬೆಳಗ್ಗೆ ಮುಂಜಾನೆ 26ನೇ ತಾರೀಕು ಡಿಸೆಂಬರ್ ತಿಂಗಳು ಅವ್ರಿಗೆ 25ನೇ ತಾರೀಕು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಅವ್ರಿಗೆ ಇರಲ್ಲ. ಅವ್ರಿಗೆ ಯಾಕಿರಲ್ಲ ಅಂದ್ರೆ ಅವತ್ತ ರಾತ್ರಿ ಅವ್ನು ಯಮನೂರ್ ನಾಯಕನ ಅವ್ರಿಗೆ ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಫೋನ್ ಮಾಡಿರ್ತಾರೆ. ಯಾರ ಫೋನಿಗೆ ಸುಧಾನ ಅತ್ತಿಗೆ ಅಂದ್ರೆ ಅಣ್ಣನ ಹೆಂಡತಿಗೆ ಫೋನ್ ಮಾಡಿರ್ತಾರೆ. ರವಿ ನಾಯಕ್ ಅಂತ ಮಾಡಿರ್ತಾರೆ. ಇನ್ನೊಬ್ಬರು ಎಲ್ಲ ಆಧಾರ ಹೊರತುಪಡಿಸಿ ಇವೆಲ್ಲ ಆಧಾರ ಪೊಲೀಸ್ ಇಲಾಖೆಗೆ ಕೊಟ್ಟರು ಸಹ ಈ ಪೊಲೀಸ್ ಇಲಾಖೆ ನಾವು ತನಿಖೆ ಮಾಡ್ತೀವಿ ಅಂತೆಲ್ಲ ಪೇಪರ್ ಅಲ್ಲಿ ಅಷ್ಟೇ ಹೇಳ್ತಾ ಇದ್ದಾರೆ. ಯಾರು ಗಂಗಾವತಿ ಗ್ರಾಮೀಣ PI ಆಗಿರ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಂಗಪ್ಪ ದೊಡ್ಡಮನಿ ಇವರು ಬರೇ ಉಡಾಫಿ ಉತ್ತರ ಹೇಳೋದು, ಅವ್ರಿಗೆ ಕಾನೂನು ಗೊತ್ತಿಲ್ಲ ಅನ್ನೋದು, ಮನೆಗೆ ಬರೋದು, ಎನ್ಕ್ವೈರಿ ಮಾಡೋದು. ನಾವು ಈಗಾಗಲೇ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಲೆಟರ್ ಹಾಕಿದ್ವಿ, IGPಗೆ ಲೆಟರ್ ಹಾಕಿದ್ವಿ, DGPಗೆ ಲೆಟರ್ ಹಾಕಿದ್ವಿ, ಮೊನ್ನೆ ಗೃಹ ಸಚಿವರಾಗಿರ್ತಕ್ಕಂಥ PI ಖರ್ಗೆ ಸಾಹೇಬರಿಗೂ ನಾವು ಲೆಟರ್ ಹಾಕಿದ್ವಿ. ಇದು ಎಲ್ಲಿ ಯಾರ ಕಡೆಯಿಂದ ಸ್ಪಂದನೆ ಸಿಗ್ತಾ ಇದೆ. ನಾವು ಕಳೆದ ತಿಂಗಳ 2025 6ನೇ ತಿಂಗಳಲ್ಲಿ 9ನೇ ತಾರೀಕಿಗೆ ಇಲ್ಲಿ ನಾಡಗೌಡ ಜ್ಞಾನಗೌಡ ಅಂತ DSP ಬರ್ತಿದ್ರು. DSP ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಹೊರಗಡೆ ನಿಲ್ಲಿಸ್ತಾರೆ.
ಹೊರಗಡೆ ನಿಲ್ಲಿಸಿ ನಮ್ಮ ಒಳಗೆ ಕರೆದಿಲ್ಲ. ಆಮೇಲೆ ನಾವು ಬೇಸತ್ಕೊಂಡು ನಮ್ಮ ಮನೆ ಹೆಣ್ಮಗಳು ದಲಿತ ಹೆಣ್ಮಗಳು ಈಗ ಆಗಿದ್ದಾರೆ ಅಂತ ನಾವು ಮನಸ್ಸು ಬೇಜಾರು ಮಾಡ್ಕೊಂಡು ನಾವು ಎಸ್ಪಿದಲ್ಲಿ ಬಂದು ಹೋಗ್ತೀವಿ. ಆಗ ನಾವು ಮನೆ ಉಳಿಸಿ ಕರ್ಕೊಂಡು ಬಂದು ಕುಂತು ಮಾತಾಡಿಸ್ತಾರೆ. ಅದಾದ ನಂತರ ಅದೇ ತಾರೀಕು 9ನೇ ತಾರೀಕು 6ನೇ ತಿಂಗಳು ನಾವು ಎಸ್ಪಿದಲ್ಲಿ ಹೋಗ್ತೀವಿ. SP ಸಾಹೇಬ್ರು ಏನ್ ಹೇಳ್ತಾರಂದ್ರೆ, ಇದನ್ನ ನಾವು ಪ್ರಕರಣ ತಗೊಂಡಿವಿ. ಅವತ್ತು SC ಆಯ್ತು ದೌರ್ಜನ್ಯ ತಡೆ ಆಗೋದು ಮೀಟಿಂಗ್ ಇರ್ತದೆ. ಅವ್ರು SC ಆಯ್ತು ಮೀಟಿಂಗ್ ಅವತ್ತು ಹೋಗಿರ್ತಾರೆ. ಅಲ್ಲಿ ನಾವು ಹೋದಾಗ ನಾವು SP ಕಾಮನ್ ಆಗಿ ಹೋಗಿ ಭೇಟಿ ಆದ್ರೆ ಅವ್ರಿಗೆ ನಿಮಗೆ ಕೇವಲ 2 ದಿನದಲ್ಲಿ ಅವ್ರಿಗೆ ಏನಾಗಿತ್ತು ಏನಿಲ್ಲ ಅಂತ ಹೇಳಿ ನೀವು ರಿಪೋರ್ಟ್ DSP ಮುಖಾಂತರ ಓದಿಸ್ತೀನಿ ಅಂತ ಹೇಳ್ತಾರೆ. ನೀವು 2 ದಿನ ಆದ ನಂತರ DSP ಹೋಗಿ ಭೇಟಿ ಆಗ್ರಿ, ಅವ್ರು ನಿಮ್ಗೆ ಏನನ್ನೋದು ಹೇಳ್ತಾರ ಅಂತ ಹೇಳ್ತಾರೆ. 6ನೇ ತಿಂಗಳಿಂದ 8ನೇ ತಿಂಗಳು 2ನೇ ತಾರೀಕು ಆದ್ರೆ ಇವತ್ತು ನಮಗೆ DSP ಅವರು ಕರೆದು ಇರಲಿಲ್ಲ. ಆಮೇಲೆ ದೊಡ್ಡಮನಿ ರಂಗಪ್ಪ PI ಅವರು ಪೊಲೀಸ್ ಕರ್ಕೊಂಡು ಕರೆದು ಇರಲಿಲ್ಲ. ಮತ್ತೆ ಮಧ್ಯದಲ್ಲಿ ಅವರು ಸುಧಾರಣ ಅಣ್ಣಗ ಒಂದು ಪರಶುರಾಮನ ದೋಸ್ತ ಇಲ್ಲಿ ಅವನು ಗಾಂಧಿ ಯಾವ ಗೌತಮ್ ನಗರದಲ್ಲಿ ಇರ್ತಾನ ಸುರೇಶ್ ಅಂತ ಹೇಳಿ ಮಧ್ಯದಲ್ಲಿ ರೋಡಿಗೆ ಕೆಲಸ ಬಿಟ್ಟು ಹೋಗ್ಬೇಕಾದ್ರೆ ಅವನಿಗೆ ಧಮಕಿ ಆಗ್ತಾನ. ಏನ್ ಧಮಕಿ ಆಗ್ತಾನ, ಈ ವಿಚಾರ ಪರಶುರಾಮನ ಗಂಟೆಯಲ್ಲಿ ಹೋದ್ರೆ ನೀನ್ ಕೊಲೆ ಮಾಡ್ತೀವಿ, ನೀನ್ ಜೀವಂತವಾಗಿರಲ್ಲ ಅಂತೇಳಿ ನೇರವಾಗಿ ಅವನಿಗೆ ಬೆದರಿಕೆ ಹೋಗ್ತಾನೆ. ಅದೇ ಬೆದರಿಕೆ ತನ್ನ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳನ್ನ ಯಾರು ಕರೆಸಬೇಕು? ಬೆದರಿಕೆ ಹಾಕಿ ವ್ಯಕ್ತಿನ ಕರೆಸಬೇಕು, ಬೆದರಿಕೆ ಹಾಕಿದ ವ್ಯಕ್ತಿನ ಕರೆಸಬೇಕು. ಬೆದರಿಕೆ ಹಾಕಿ ವ್ಯಕ್ತಿನ ಕರೆಸ್ತಾನ, ಅವನು ಹಾಕಿದ್ರೆ ನಾನು ಹೇಳಿಲ್ಲ. ಆಮೇಲೆ ಇವರೆಲ್ಲ ಅವ್ರ ಕೈಲಿ ನಾವು ಸುತ್ತ ತನಿಖೆ ಮಾಡಕತ್ತೀವಿ, ಎಲ್ಲ ರೀತಿಯಲ್ಲಿ ತನಿಖೆ ಮಾಡಕತ್ತೀವಿ ಅಂತೇಳಿ ನೀನೊಂದು ಲೆಟರ್ ಕೊಟ್ಟು ಬಂದ್ರೆ ಅವ್ನು ಒತ್ತಾಯ ಕೊಡ್ಬೇಕಾದ್ರೆ ಕೈಲಿ ನೋಟಿಸ್ ಲೆಟರ್ ಬರ್ಸ್ತಾರೆ. ಅದು ಯಾರ ಗಮನಕ್ಕೆ ಬಂದಂದ್ರೆ ನಮ್ಮ ಕಾಮನ್ ನಾಡಿನ ಗಮನಕ್ಕೆ ಬರೋದು. ಬಂದಾಗ ಏನು ಮಾತಾಡಕ್ ಹೋಗ್ಬೇಡ, ಏನು ಮಾಡಬೇಕು ಅಲ್ಲಿಂದ ಬಾ ಅಂತೇಳಿ ಕರ್ಸ್ಕೊಂಡು. ಆಮೇಲೆ ಅದಾದ ನಂತರ ಒಂದು ವಾರ ನಂತರ ಯಾರೋ ಮುಸ್ಲಿಮ್ಸ್ ಅವರು ಪೊಲೀಸರು ನಮ್ಮ ರಾಘವೇಂದ್ರ ಫೋನ್ ಮಾಡ್ತಾರೆ, ನೋಡಪ್ಪ ನೀವು ಅಲ್ಲಿ ಇರ್ಬೇಕಲ್ಲ ಲೆಟರ್ ಹಾಕಿದ್ರೆ DGPಗೆ IGPಗೆ ಎಲ್ಲ ಕಡೆ ಲೆಟರ್ ಹಾಕಿದ್ರಿ, ನಮಗೆ ಒತ್ತಡ ಬರಕತ್ತಲ್ಲ, ಇದು ನಾವು ಕಿಡ್ನಾಪ್ ಕೇಸ್ ಮಾಡ್ಬೇಕು, ನಾವು ತನಿಖೆ ಮಾಡ್ಬೋದು ಅಂತ ಹೇಳ್ತಾರೆ. ಇವತ್ತು ಈ ಕಿಡ್ನಾಪ್ ಕೇಸ್ ಮಾಡಿದವರು ಬಿಟ್ಟಿದ್ದವರು ಏನ್ ಮಾಡಿದ್ರು ಗೊತ್ತಿಲ್ಲ ಸರ್. ಅವಳಿಗೆ ಏನಾಗಿದ್ರು ಅಂತ ಗೊತ್ತಿಲ್ಲ ಸರ್. ನಮ್ದು ಉದ್ದೇಶ ಇಷ್ಟೇ, ಅವಳಿಗೆ ಬದುಕಿದಳೋ ಇಲ್ಲ ಗೊತ್ತಿಲ್ಲ. ನಮ್ ಕೆಲಸ ಎವಿಡೆನ್ಸ್ ಕೂಡ ಕೆಲಸ ನಮ್ ಕೆಲಸ, ತನಿಖೆ ಮಾಡೋದು ಪೊಲೀಸರ ಕೆಲಸ. ಪೊಲೀಸರು ಸರಿಯಾದ ತನಿಖೆ ಮಾಡಾದ್ರೆ ಈ ಅನುಮಾನ ವ್ಯಕ್ತಿಗಳ ಜೊತೆಗೆ ಇಟ್ಕೊಂಡು ಅನುಮಾನ ವ್ಯಕ್ತಿಗಳು ಇದ್ರೂ ಸಹ ಅವ್ರ ಮೇಲೆ ತನಿಖೆ ಮಾಡಿಲ್ಲ, ಅವ್ರ ಮೇಲೆ FIR ಮಾಡಿಲ್ಲ, ಅವ್ರ ಮೇಲೆ ಏನು ಕೈಗೊಳ್ಳಲಿಲ್ಲ ಅಂತಂದ್ರೆ ನಮಗೆ ಇಲ್ಲದ ಅನುಮಾನ ಪೊಲೀಸರ ಇಲಾಖೆ ಮೇಲೆ ಸಂಪೂರ್ಣವಾಗಿ ಅವ್ರ ಮೇಲೆ ಅನುಮಾನ ಇದೆ. ಇದರಲ್ಲಿ DSP ನ್ಯಾಯ ಮಾಡೋರ್ನು ನಮ್ಗೆ ಯಾವುದು ನ್ಯಾಯ ಕೊಡಿಸ್ತಾ ಇಲ್ಲ, SP ಸಾಹೇಬ್ರು ನ್ಯಾಯ ಕೊಡಿಸ್ತಾ ಇಲ್ಲ. ಇಲ್ಲಿ ಲೋಕಲ್ ಗ್ರಾಮೀಣ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಂಗಪ್ಪ ದೊಡ್ಡಮನಿ ಅವರು ನಮಗೆ ನ್ಯಾಯ ಕೊಡಿಸ್ತಾರೆ. ಹಾಗಾಗಿ ಆ ಕುಟುಂಬಕ್ಕೆ ತುಂಬಾ ಅನ್ಯಾಯ ಆಗಿದೆ. ಇವೆಲ್ಲ ಇಬ್ಬರು ಮಧ್ಯದಲ್ಲಿ ಇಬ್ಬರನ್ನು ನಾವು ಎವಿಡೆನ್ಸ್ ಕೊಟ್ಟರು ಸಹ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಇದುವರೆಗೆ ಒಂದು ಕ್ರಮ ಇಲ್ಲ. ಸುಮ್ಮನೆ ನಾಮಕಾವಸ್ಥೆಗೆ ಅವ್ರನ್ನ ಕಳಿಸ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ಕಳಿಸ್ತಾರೆ. ನಾವು ಎನ್ಕ್ವೈರಿ ಮಾಡಿ ಅಂತ ಕೇಳ್ತಾರೆ. ಒಂದು ಅಮಾಯಕ ಹುಡುಗಿ ಇಷ್ಟೆಲ್ಲ ಎವಿಡೆನ್ಸ್ ಇದ್ರೂ ಸಹ ಅವ್ರಿಗೇನು ಅನ್ಪಡಲ್ರಿ, ಓದಿಲ್ಲ. ಅವ್ರಿಗೆ ಎಜುಕೇಟೆಡ್ ಡಿಗ್ರಿ ಫೈನಲ್ ಇಯರ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಡಿಗ್ರಿ ಫೈನಲ್ ಇಲ್ಲ. ಅವ್ರಿಗೆ ಹೋಗ್ಬೇಕಾದ್ರೆ ಕಿವಿಯಲ್ಲಿ ಒಂದೇ ಓಲೆ ಇಲ್ಲ, ಮೂಗಲ್ಲಿ ಒಂದೇ ಓಲೆ ಇಲ್ಲ, ಯಾವುದು ಬಂಗಾರ ಬಳೆ ಇಲ್ಲ, ಯಾವುದೇ ಏನಿಲ್ಲ. ಹುಟ್ಟು ಡ್ರೆಸ್ ಮೇಲೆ ಅವ್ರಿಗೆ ಬೆಳಗ್ಗೆ ಮುಂದೆ 4 ಗಂಟೆಗೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಅಂದ್ರೆ ಈ ಪರಶುರಾಮನ ವ್ಯಕ್ತಿ, ರವಿ ನಾಯಕನ ವ್ಯಕ್ತಿ ಅವರಿಗೆ ಇದು ಟ್ರಯಾಂಗಲ್ ಲವ್ ಸ್ಟೋರಿ ಆಗುತ್ತೆ, ಇದನ್ನ ನಾವು ಎಲ್ಲರಿಗೂ ಮುಂದೆ ಪಬ್ಲಿಷ್ ಮಾಡಿ ನಿನ್ನ ಮಾನ ಹರಾಜ್ ಆಗ್ತೀವಿ, ನಿನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ನೀನು ಒಬ್ಬರಿಗೆ ಈ ತರ ಮಾಡ್ಕೊಂಡು ಈ ತರ ಇಲ್ಲ ಅಂತೇಳಿ ಸಂಪೂರ್ಣವಾಗಿ ಅವರಿಗೆ ಬೆದರಿಕೆ ಹಾಕಿದ್ರಿಂದ ಅವರಿಗೆ ಸ್ವಇಚ್ಛೆಯಿಂದ ಹೋಗಿದ್ರು. ಇವರು ಏನೋ ಅವರಿಗಿನ ಪ್ಲಾನ್ ಮಾಡ್ಕೊಂಡು ಹೊರಗೆ ಕಳಿಸಿ ಏನಾದರೂ ಅವರಿಗೆ ತೊಂದರೆ ಮಾಡಿದ್ರು ಅನ್ನೋದು ನಮ್ಮ ಮೇಲೆ ಅವರಿಬ್ಬರ ಮೇಲೆ ಸಂಪೂರ್ಣವಾದ ಅನುಮಾನ ಇದೆ. ಇದನ್ನ ಎವಿಡೆನ್ಸ್ ನ ಪೊಲೀಸ್ ಇಲಾಖೆ ಕೊಟ್ಟರು ಸಹ ಸತ ಇದನ್ನ ಅವರು ತನಿಖೆ ಮಾಡಿಲ್ಲ, ಅವ್ರ ಮೇಲೆ FIR ಮಾಡಿಲ್ಲ. ಯಾರು ಒತ್ತಡ ಇದೆ ಅಂದ್ರೆ ಗೊತ್ತಾಗ್ತದೆ. ಏನ್ ರಾಜಕೀಯ ಮುಖಂಡರು ಒತ್ತಡ ಇದೆನೋ, ಏನ್ ಯಾವ್ದೋ ಬಲವಾದ ಸಂಘಟನೆಗಳ ಮುಖಂಡರು ಒತ್ತಡ ಇದೆನೋ ಗೊತ್ತಿರಲಿ. ಹಾಗಾಗಿ ಇದನ್ನ ಸರಿಯಾಗಿ ನಮಗೆ ನ್ಯಾಯ ಕೊಡಿಸದಲ್ಲ, ಪ್ರೆಸ್ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ ಬಂದಿದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಸರ್ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಸರ್, ಅವರಿಗೆ ಫೋನ್ ಕರ್ಸ್ಕೊಂಡ ಮೇಲೆ ಪೊಲೀಸ್ ಇಲಾಖೆಯವರು ಕೆಲವೊಂದು ಸಿಬ್ಬಂದಿಗಳು ಆ ಫೋನ್ ನಂಬರ್ ಫ್ಲಾಶ್ ಹೊಡಿಸಿರ್ತಾರೆ. ಫ್ಲಾಶ್ ಹೊಡಿಸಿ ಅದನ್ನ ರಿಕವರಿ ಮಾಡಕ್ಕೆ ಇದುವರೆಗೆ ಹೊಸರನ್ನ ಕರ್ಸ್ಕೊಂಡಾಗ ಅದನ್ನ ಫ್ಲಾಶ್ ಹೊಡಿಸಿ ಕೊಟ್ಬಿಡ್ತಾರೆ ಸರ್. ಅವ್ರು ಮೊಬೈಲ್ ಶಾಪ್ ಅಲ್ಲಿ ಅವ್ರಿಗೆ ಇದು ಪ್ಯಾಟರ್ನ್ ಗೊತ್ತಿರುತ್ತೆ, ಗೊತ್ತಾ ಫ್ಲಾಶ್ ಹೊಡಿಸಿ ಕೊಟ್ಬಿಟ್ಟಿರ್ತಾನೆ. ಅದನ್ನು ಪೊಲೀಸ್ ಇಲಾಖೆ ವಶಪಡಿಸ್ಕೊಂಡಾರ ಫೋನ್ ತಗೊಂಡ್ರು. ಇದುವರೆಗೆ ಅದನ್ನ ರಿಕವರಿ ಮಾಡ್ಕೊಳಕ್ ಆಗಿಲ್ಲ. ಇದೇ DSP ಅವ್ರು ಕೇಳ್ತಾರೆ ನಾವು ಕುಂತಿರುವಾಗ, ಆ ಫ್ಲಾಶ್ ಹೊಡಿಸಿ ಫೋನ್ ರಿಕವರಿ ಮಾಡಿದ್ರೆ ಇಲ್ಲರಿ ಮಾಡಿಲ್ಲ ಅಂತ. ಇಲ್ಲ ಬಳ್ಳಾರಿ ಕಳಿಸ್ಬೇಕು ಸರ್, ಬಳ್ಳಾರಿ ಕಳಿಸಿದ್ರೆ ಅದು ನಾವು ರಿಕವರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇದುವರೆಗೆ ಫ್ಲಾಶ್ ಮಾಡಿಸ್ಕೊಂಡಿಲ್ಲ. ಅದು ರಿಕವರಿ ಮಾಡ್ಕೊಂಡ್ರೆ ಫ್ಲಾಶ್ ಮಾಡಿಸಿ ರಿಕವರಿ ಮಾಡ್ಕೊಂಡಿಲ್ಲ. ಪರಶುರಾಮನನ್ನು ಈ ಸುಧನ್ ಲವ್ ಮಾಡ್ಕೊಂಡು ಸರ್. ಯಾವ ಕಮ್ಯುನಿಟಿ? ಅದು MC ಮಾಲಿಗೆ ಸರ್. ಈ ರವಿ ನಾಯಕ್ ಯಾರು? ರವಿ ನಾಯಕ್ ಗೌರಿಪುರದ ನಾಯಕ್ ಸಂಘ. ಯಾವ ಕಮ್ಯುನಿಟಿ? ನಾಯಕ್ ಸಂಘ. ಇದೊಂದು ಯಾವುದು? ಇದೊಂದು ಗೌರಿಪುರ ಸರ್.
ಸುರೇಶ್ ಅಂದ್ರೆ ಯಾರು? ಸುರೇಶ್ ಅನ್ನೋ ಈ ಪರಶುರಾಮನ್ ದೋಸ್ತ ಬಲಿ ಬೆದರಿಕೆ ಹಾಕಿದ್ರು. ಸುಧಾರಣ ಹೆಸರೇನು? ಅವನೇ ಕಂಪ್ಲೇಂಟ್ ಅದಾರ ಸರ್.